ಅಮ್ಮನ ಹತ್ರ ಒಂದು ಕ್ವಶನ್ ಮಾ ಒಂಥರ ಫ್ರಸ್ಟ್ರೇಷನು ಹೇಳ್ಕೊಳಕ್ಕಾಗಲ್ಲ ಆ ಥರ. ಅಂದ್ರೆ ಬೈಕಲ್ಲಿ ಬಂದಿದೆ, ಇವಾಗ ಕಾರಿಗೆ ಶಿಫ್ಟ್ ಆಗಿದೀವಿ. ಏನು ಅಂತಂದ್ರೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅಮ್ಮ ಮನೆಯಿಂದ. ಸೊ ಅಮ್ಮ ಮನೆಗೆ ಇಲ್ಲೇ ಒಂದು ನಿಯರಲ್ಲಿ ಗುರುಪ್ರವೇಶ ಇದೆ. ಅಮ್ಮ ಮನೆ ನಿಯರಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಅಮ್ಮ ನಾನು ಹೊರಡಬೇಕು, ಆದರೆ ಅಮ್ಮಗೆ ತುಂಬ ಫಂಕ್ಷನ್ಸ್ಗೋಸ್ಕರ ಅಮ್ಮ ತುಂಬ ಫಂಕ್ಷನ್ಸ್ ಇರೋದ್ರಿಂದ ಫಸ್ಟ್ ಅಲ್ಲೆಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿ ಇಲ್ಲಿ ಮನೆ ನಿಯರಲ್ಲಿ ಇರೋದ್ರಿಂದ ನಿಧಾನಕ್ಕೆ ಹೋಗ್ತೀವಿ. ಅವರು ಮುಗಿಸ್ಕೊಂಡು ಬಂದಿದ ತಕ್ಷಣ ಇಲ್ಲಿ ಹೋಗೋದು. ಅಮ್ಮ ಆಲ್ರೆಡಿ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ. ಇವತ್ತು ತುಂಬ ಫಂಕ್ಷನ್ಸ್ ಇದೆ, ಯಾಕಂದರೆ ಇನ್ನೇನು ಆಷಾಢ ಬರುತ್ತಲ್ವಾ. ಸೊ ಯಾವುದೇ ಫಂಕ್ಷನ್ಸ್ ಇದೆಯೋ ಎಲ್ಲ ಈ ವೀಕ್ ಒಳಗಡೆ, ಅಂದರೆ ಈಗ ಒಂದು 3 ಡೇಸ್ ಒಳಗಡೆ ಎಲ್ಲ ಮಾಡ್ಕೊತಿದ್ದಾರೆ. ಸೊ ಇವತ್ತು ತುಂಬ ಫಂಕ್ಷನ್ಸ್ ಇರೋದ್ರಿಂದ ಅಮ್ಮ ಆಲ್ರೆಡಿ ರೆಡಿಯಾಗಿ ಫಂಕ್ಷನ್ಸ್ಗೆ ಹೋಗಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ನಮ್ಮ ಮನೆ ನಿಯರಲ್ಲಿ ಒಂದು ಗುರುಪ್ರವೇಶ ಇದೆ ಅಂತ ಹೇಳಿದ್ನಲ್ವಾ, ಸೊ ಅದಕ್ಕೆ ಹೋಗಬೇಕು. ಅವ್ರು ಬಂದಾದಮೇಲೆ ಇಬ್ಬರು ಹೊರಡ್ತೀವಿ. ಫಂಕ್ಷನ್ ಹೊರಟಿದ್ನಲ್ವಾ, ಸ್ಯಾರಿನ ಹಾಕೊಂಡು ತುಂಬ ದಿನ ಆಗೋಗಿತ್ತು. ಯಾವ ಫಂಕ್ಷನ್ಗೂ ಇತ್ತೀಚೆಗೆ ನಾನು ಯಾವ ಫಂಕ್ಷನ್ಗೂ ಸ್ಯಾರಿನ ಹಾಕೊಂಡಿರಲಿಲ್ಲ. ಸೊ ಯಾಕೋ ಹಾಕೋಬೇಕಂತ ಅನಿಸ್ತಿತ್ತು, ಅದಕ್ಕೆ ಇವತ್ತು ಸ್ಯಾರಿನ ವೇರ್ ಮಾಡಿದ್ವಿ. ಸಿಂಪಲ್ಲಾಗಿ ರೆಡಿ ಆಗ ಇನ್ನೂ ಬಂದಿಲ್ಲ. ಅವ್ರು ಬಂದಿದ ತಕ್ಷಣ ಫಂಕ್ಷನ್ಗೆ ಹೊರಡ್ತೀವಿ. ಫೈನಲಿ ನಮ್ಮಮ್ಮ ಬಂದರು ಗಾಯ್ಸ್. ಇವಾಗ 1 o'clock ಆಗಿದೆ. ಇವಾಗ ಫಂಕ್ಷನ್ಗೆ ಹೋಗ್ತಿದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದು, ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ಹೋಗಿ ನಿಮಗೆ ಮನೆ ಹೇಗಿದೆ, ನೇಚರ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ನಮ್ಮಮ್ಮ ಈ ಥರ ರೆಡಿ ಆಗಿದ್ದಾರೆ. ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡಿ ಗಾಯ್ಸ್, ನಮ್ಮಮ್ಮ ಈ ತರ ರೆಡಿ ಆಗಿದ್ದಾರೆ. ನೀಟಾಗಿ ರೆಡಿ ಆಗಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಫಂಕ್ಷನ್ಗೆ ಹೋಗ್ತಿದ್ವಿ, ಹಿಂದೆಗಡೆ ನಮ್ಮ ದೊಡ್ಡ ಗ್ಯಾಂಗ್ ಬರ್ತಿದೆ. ಅವ್ರದೇ ಮಾತು ಕತೆ ಹರಟೆ ಹೊಡ್ಕೊಂಡು ಬರ್ತಿದ್ದಾರೆ ಹಿಂದೆಗಡೆ. ಲೊಕೇಶನ್ ರೀಚ್ ಆದ್ವಿ. ನನಗಂತೂ ಮನೆ ತುಂಬ ಇಷ್ಟ ಆಯಿತು. ಸುತ್ತ ತೋಟ, ಮಧ್ಯದಲ್ಲಿ ಮನೆ, ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಮುಗೀತು ಗಾಯ್ಸ್. ಇವಾಗ ನಾನು ನಮ್ಮಮ್ಮ ಹೋಗ್ತಿದ್ದೀವಿ. ಸೊ ನಮ್ಮ ಅಮ್ಮನ ಹತ್ರ ಒಂದು ಕ್ವಶನ್ ಮಾ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಿಂಗೆ ಹೆಂಗ್ ಅನ್ಸ್ತೈತೆ? ಖುಷಿ ಆಯ್ತು. ಖುಷಿ ಆಯ್ತು, ಹೇಳು ಮುಂದೆ ಏನಾದ್ರು. ತುಂಬಾ ಖುಷಿ ಆಯ್ತು. ಅಮ್ಮ ಹಿಂಗೆ ಗಾಯ್ಸ್, ಮುಂದೆಗಡೆ ಕ್ಯಾಮ್ರಾ ಮುಂದೆ ಏನು ಮಾತಾಡಲ್ಲ, ಕ್ಯಾಮ್ರಾ ಹಿಂದೆ ಮಾತ್ರ ತುಂಬಾ ಮಾತಾಡ್ತಾರೆ. ಫಂಕ್ಷನಿಂದ ಜಸ್ಟ್ ಈಗ ತಾನೇ ಮನೆಗೆ ಬಂದ್ವಿ. ವೆದರ್ ಏನು ಅಷ್ಟೊಂದು ಬಿಸಿಲೇನಿಲ್ಲ, ಬಟ್ ನಾರ್ಮಲ್ ಆಗಿದೆ, ಕೂಲ್ ಆಗಿದೆ. ಆದರೂ ತುಂಬಾ ಸೆಕೆ ಆಗ್ತಿದೆ, ಮಳೆ ಬರೋ ಥರ ಇದೆ. ಈಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ನನಗೆ ಏನಂದರೆ ಯಾವುದೇ ಫಂಕ್ಷನ್ಗೆ ಹೋಗಲಿ, ಅಂದರೆ ಮನೆಗೆ ಬಂದಿದ ತಕ್ಷಣ ನನಗೆ ಏನಂತಂದರೆ ಏನು ಆರ್ನಮೆಂಟ್ಸ್ ಆಗಿರ್ಬೋದು, ಏನು ಜ್ಯುವೆಲರೀಸ್ ಆಗಿರ್ಬೋದು, ಎಲ್ಲನೂ ಫುಲ್ಲು ಕಂಪ್ಲೀಟಾಗಿ ರಿಮೂವ್ ಮಾಡಿ ಕುತ್ಕೊಂಡ್ರೆ ಸಮಾಧಾನ. ಇಲ್ಲ ಆಮೇಲೆ ಮಾಡೋಣ, ಫಸ್ಟ್ ರೆಸ್ಟ್ ತೊಗೊಳ್ಳೋಣ, ಆ ಥರ ಎಲ್ಲ ಏನಿಲ್ಲ. ನನಗೆ ಫಸ್ಟು ಅದೆಲ್ಲ ನನಗೊಂಥರ ಇರಿಟೇಟ್ ಆಗ್ತಿರುತ್ತೆ. ಒಂಥರ ಬಂದಿದ ತಕ್ಷಣ ನನಗೆ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ರೆ ಸಮಾಧಾನ. ಇಲ್ಲ ಅಂದರೆ ನನಗೆ ಒಂಥರ ಫ್ರಸ್ಟ್ರೇಷನು ಹೇಳ್ಕೊಳಕ್ಕಾಗಲ್ಲ ಆ ಥರ. ಫೈನಲಿ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಅದೇನೋ ನನಗೆ ಗೊತ್ತಿಲ್ಲ, ನಾನು ಫಂಕ್ಷನ್ಗೆ ಹೋಗಿ ಬಂದಿದ ತಕ್ಷಣ ನಾನು ಎಲ್ಲನೂ, ಅಂದರೆ ಜ್ಯುವೆಲರೀಸ್ ಆಗಿರ್ಬೋದು, ಆರ್ನಮೆಂಟ್ಸ್ ಅದೆಲ್ಲ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಕುತ್ಕೊಂಡ್ರೆ ಸಮಾಧಾನ. ಇಲ್ಲಾಂದರೆ ನನಗೇನೋ ಒಂಥರ ಹಿಂಸೆ ಅನಿಸ್ತಿರುತ್ತೆ. ಈಗ ಫ್ರೆಶ್ ಅಪ್ ಆದೆ. ಫಂಕ್ಷನ್ಗೆ ಹೋಗೋದಕ್ಕೋಸ್ಕರನೇ ಅಮ್ಮ ಮನೆಗೆ ಬಂದಿದೆ. ಇವಾಗ ನಮ್ಮ ಹಸ್ಬೆಂಡ್ ಬರ್ತಿದ್ದಾರೆ ನನ್ನ ಪಿಕ್ ಮಾಡೋದಕ್ಕೆ. ನಾನು ಅಲ್ಲಿಂದ ನಮ್ಮ ಹಸ್ಬೆಂಡ್ ನನ್ನ ಮನೆಗೆ ಡ್ರಾಪ್ ಮಾಡಿ, ಅವರು ತುಮಕೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಡ್ತಿದ್ದಾರೆ. ಸೊ ಇವಾಗ ಹೊರಡಬೇಕು. ನಮ್ಮ ಹಸ್ಬೆಂಡ್ ಬಂದಿದ ತಕ್ಷಣ ಹೋಗ್ತೀನಿ. ಇವಾಗ ಕಾರಿಗೆ ಶಿಫ್ಟ್ ಆಗಿದೀವಿ. ಏನು ಅಂತಂದ್ರೆ ನಮ್ಮ ಕಾರು ಸರ್ವಿಸಿಗೆ ಹೋಗಿದೆ. ಇವಾಗ ತುಮಕೂರ್ಗೆ ಹೋಗ್ಬೇಕಲ್ಲ ಇವರು. ಇವಾಗ ಮಳೆ ಬರೋ ತರ ಇದೆ, ಬೈಕಲ್ಲಿ ಹೋಗೋಕ್ಕಾಗಲ್ಲ. ಆ್ಯಂಡ್ ಏನಂತಂದ್ರೆ ಕಾರಲ್ಲಿ ಯಾಕೆ ಹೋಗ್ತಿರೋದು ಅಂದರೆ ಟಿವಿ ತಗೊಂಡು ಹೋಗ್ತಿದ್ದಾರೆ. ಟಿವಿನ ಬೈಕಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಮಳೆ ಬರ್ತಿರೋದ್ರಿಂದ ಕಾರಲ್ಲಿ ಹೋಗ್ತಿದ್ದಾರೆ. ಸೊ ನಮ್ಮ ಕಾರ್ ಸರ್ವಿಸಿಗೆ ಹೋಗಿರೋದ್ರಿಂದ ನಮ್ಮ ಮಾವ ಅವ್ರ ಫ್ರೆಂಡಿಗೆ ಹೇಳಿ ಇವಾಗ ಅವ್ರ ಮನೆಯಿಂದ ಕಾರ್ ತಗೊಂಡು ನಮ್ಮ ಮನೆ ಹತ್ರ ಹೋಗ್ತಿದ್ದಾರೆ. ನನ್ನ ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕರ್ಕೊಂಡು ತುಮಕೂರ್ಗೆ ಹೋಗ್ತಿದ್ದಾರೆ. ಸೊ ಒಬ್ಬರೇ ಅಂತ, ಜೊತೆಗೆ ಯಾರಾದರೂ ಇರಲಿ ಅಂತ ಅವ್ರ ಫ್ರೆಂಡ್ನ ಕರ್ಕೊಂಡು ಹೋಗ್ತಿದ್ದಾರೆ.
ಸೊ ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ ಗಾಯ್ಸ್. ಟಿ ವಿಗಳನ್ನೆಲ್ಲ ಕಾರಲ್ಲಿ ಇಟ್ಕೊತಿದ್ದಾರೆ. ದೊಡ್ಡ ದೊಡ್ಡ ಟಿ ವಿ ಆಗಿರೋದ್ರಿಂದ ಬೈಕಲ್ಲಿ ಹೋಗೋಕ್ಕೆ ಆಗಲ್ಲ, ಕಾರ್ ಬೇಕೇ ಬೇಕು ಈ ಮಳೆ ಟೈಮಲ್ಲಿ. ಸೊ ಆ ಕಾರಲ್ಲೂ ಜಾಗನೇ ಇಲ್ಲ, ಅಷ್ಟು ತುಂಬೋಗಿದೆ. ಕಾರ್ ಫುಲ್ಲು ಲಗೇಜ್ ಇದೆ. ಡೈಲಿ ಈ ತರ ಲಗೇಜ್ ಬರ್ತಿದೆ. ತಗೋ ಬಾಯ್ ಬಾಯ್ ಬಾಯ್. 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 ನಮ್ಮ ಹಸ್ಬೆಂಡ್ಗೆ ಅವ್ರ ಫ್ರೆಂಡು ನೀರ್ಳೆಣ್ಣು ಕೊಟ್ಟು ಕಳಿಸಿದ್ದಾರೆ. ಸೊ ನಾನು ಅದನ್ನ ತೊಳೆದು ಉಪ್ಪಲ್ಲಿ ಉಪ್ಪು ಹಾಕಿ ಎಲ್ಲ ನೆನಿಟ್ಟಿದ್ದೀನಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ನನಗಂತೂ ನೇರಳೆಹಣ್ಣು ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ನೇರಳೆ ಇಷ್ಟ ಆದರೆ ಕಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಜ್ಯೋತಿಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್.